ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಬಿಜೆಪಿ ಬೂತ್ ಮಟ್ಟದ ಸಂಘಟನೆ ಆತ್ಮನಿರ್ಭರ ಮಂಡಲ ಸಂಘಟನಾ ಸಭೆ ಮುಖಂಡರಾದ ಬಸವರಾಜ್ ಹುಂದ್ರಿ. ಯಮಕನಮಡಿಯಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಸದಸ್ಯರು ಹೊಂದಿರುವ ಬಿಜೆಪಿ ಏಕೈಕ ಪಕ್ಷವಾಗಿದ್ದು, ಪಕ್ಷ ಸಂಘಟನೆಯಲ್ಲಿ ಯುವಕರು ಶಕ್ತಿಯಾಗಿ ಪಾಲ್ಗೊಂಡು ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ಬಸವರಾಜ್ ಹುಂದ್ರಿ ಅವರು ಹೇಳಿದರು. ಅವರು ಶುಕ್ರವಾರ 5 ಜೂನ್ 2026ರಂದು ಯಮಕನಮಡಿಯ ಬಿಜೆಪಿ ಕಾರ್ಯಾಲಯದಲ್ಲಿ ಯಮಕನಮಡಿ ಮತಕ್ಷೇತ್ರದ ಆತ್ಮನಿರ್ಭರ ಮಂಡಲ ಸಂಘಟನಾ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ದೇಶದ ಸಮಗ್ರ ಅಭಿವೃದ್ಧಿಗೆ ಯುವ ಶಕ್ತಿ ಅವಶ್ಯಕತೆ ಇದ್ದು, ಯುವಕರು ಬಿಜೆಪಿ ಪಕ್ಷ ತಳಮಟ್ಟದಿಂದ ಸಂಘಟನೆ ಮಾಡಬೇಕು ಎಂದು ಬಸವರಾಜ್ ಹುಂದ್ರಿ ಕರೆ ನೀಡಿದರು. ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮೃತ್ ಕುಲಕರ್ಣಿ ಮಾತನಾಡಿ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ 12 ವರ್ಷಗಳ ಆಡಳಿತ ಅವಧಿಯಲ್ಲಿ ಹಲವಾರು ಜನಪರ ಯೋಜನೆಗಳು ಜಾರಿಯಾಗಿರುವ ಬಿಜೆಪಿ ಸರ್ಕಾರದಿಂದ ಜನಸಾಮಾನ್ಯರಿಗೆ ದೊರೆತಿರುವುದು ಸಹಾಯ ಸೌಲಭ್ಯಗಳು SRI ಕುರಿತು ಹೇಳಿದರು. ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ರೈತ ಅಧ್ಯಕ್ಷ ರಾಜು ಒಗ್ಗಣ್ಣವರು ಮಾತನಾಡಿ, ಕೇಂದ್ರ ಸರ್ಕಾರವು ನೈಸರ್ಗಿಕ ಕೃಷಿ, ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು, ಜೂನ್ 10ರಂದು ಜಿಲ್ಲಾ ಮಟ್ಟದ ಸಾವಯವ ಕೃಷಿ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಹೇಳಿದರು. ಸಾವಯವ ಕೃಷಿ ಈ ಒಂದು ಸಭೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ವಿನಂತಿಸಿದರು. ನಿರ್ದೇಶಕ ಕಲಗೌಡ ಪಾಟೀಲ್, ಯಮಕನಮಡಿ ಬಿಜೆಪಿ ಉತ್ತರ ಮಂಡಲದ ಅಧ್ಯಕ್ಷರ ಶ್ರೀಶೈಲ್ ಯಮಕನಮಡಿ, ದಕ್ಷಿಣ ಮಂಡಲ ಅಧ್ಯಕ್ಷ ಅಪ್ಪಯ್ಯ ಜಾಜ್ರಿ, ಯಮಕನಮಡಿ ಉತ್ತರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಈರಣ್ಣ ಗುರವ್, ದಕ್ಷಿಣ ಮಂಡಲದ ಪ್ರಧಾನ ಕಾರ್ಯದರ್ಶಿ ಈರಪ್ಪ ಪಾಟೀಲ್, ಗುರುನಾಥ್ ಚಂದಪ್ಗೋಳ್, ನಿರ್ವಾಣಿ ಹುಲಿಕಟ್ಟಿ, ಸಂತೋಷ್ ಪಾಟೀಲ್, ಪ್ರವೀಣ್ ಭಂಗಿ, ಸಂತೋಷ್ ಭುವಿ, ಭರ್ಮಾ ಸನದಿ, ಚಂದ್ರಕಾಂತ್ ಕಾಪ್ಸಿ, ಘನವೀರ ಕೆದನೂರಿ ಸೇರಿದಂತೆ ಯಮಕನಮಡಿ ಮತಕ್ಷೇತ್ರದ ಸಮಸ್ತ ಬಿಜೆಪಿ ಕಾರ್ಯಕರ್ತರು ಇದ್ದರು. ತೇಜ್ ಪ್ರಭು ನ್ಯೂಸ್, ಯಮಕನಮಡಿ. ಪಕ್ಷ ಬಹಳ ವಿಭಿನ್ನವಾದ ಪಕ್ಷ, ಎಲ್ಲ ಪಕ್ಷಗಳಿಂದ ವಿಭಿನ್ನವಾದ ಪಕ್ಷ. ಜಗತ್ತಿನಲ್ಲಿ ಅತಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿದಂಥ ವಿಶ್ವದಲ್ಲಿ ದೊಡ್ಡದಂಥ ನಮ್ಮದ ಭಾರತೀಯ ಜನತಾ ಪಕ್ಷ. ಈ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಕಳೆದ ಒಂದು 2-3 ತಿಂಗಳ ಹಿಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ಅವರ ಆಯ್ಕೆ ಆದ ನಂತರ ಅವರ ಕೇವಲ 45 ವರ್ಷದವರು, ಭಾಳ ಯಂಗ್ ಇರುವಂಥ ವ್ಯಕ್ತಿನ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತಿನ ದಿನ ಮುಂದೆ 20-30 ವರ್ಷಗಳ ಮುಂದಿನ ಲೀಡರ್ಶಿಪ್ಪನ್ನು ಇವತ್ತಿನ ಗಟ್ಟಿ ಮಾಡುವಂಥ ಒಂದು ಕೆಲಸ ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರಾಜ್ಯದಲ್ಲೂ ಸಹ ಯುವಕರನ್ನ ಎಲ್ಲ ಯುವಕರನ್ನ ಯಾಕೆ ಕೊಡ್ಸತ್ತಾರಪ್ಪ ಅಂದ್ರೆ, ಯುವಕರು ಓಡಾಡ್ತಾರೋ, ನಮ್ಮ ಪಕ್ಷನ ಇನ್ನೂ ತಳಮಟ್ಟ ಹೋಗ್ತಾರೋ, ತಳಮಟ್ಟದ ಮಟ್ಟ ಹೋಗಿ ನಮ್ಮ ಪಕ್ಷ ಬಲಿಷ್ಠ ಮಾಡ್ತಾರೆ ಅನ್ನುವಂಥ ಪಾರ್ಟಿ ನಾಯಕರ ನಿರ್ಣಯ ಒಂದು ವಿಶ್ವಾಸ ಇಟ್ಕೊಂಡು ಮಾಡಿದ್ದಾರೆ. ಆದರೆ ನಮ್ಮ ಭಾರತೀಯ ಜನತಾ ಪಕ್ಷ ನಿತಿನ್ ನಬೀನ್ ಅವರು ಅಧ್ಯಕ್ಷರಾದ ನಂತರ ಮೊದಲನೇ ಸಭೆ ಮಾಡಿ ಬೆಂಗಳೂರಲ್ಲಿ ಆಯಿತು. ಆ ಸಭೆಗೆ ನಾನು ಅಪೇಕ್ಷಿತ ಹೋಗಿದ್ದೆ. ಆದರೆ ಅವರ ನೋಡಾಕ ಹೆಂಗೋ ವ್ಯಕ್ತಿ ಕಾಣ್ತಿರ್ಬೋದು, ಆದರೆ ಅವರ ಎಷ್ಟು ಗಟ್ಟಿದಾರಪ್ಪ ಅಂದ್ರೆ ಅವರ ಕೇಳುವ ಪ್ರಶ್ನೆಗೆ ಉತ್ತರನ ಮಾಡಕ್ಕೆ ಕೊಡದಂಥ ಅಟ್ಟ ಚಾಕುಚಕ್ಯತೆಯಿಂದ ಆ ಡಾಕ್ಯುಮೆಂಟ್ರಿ ಹೇಳೋದು. ಅವರೇನು ಡಾಕ್ಯುಮೆಂಟ್ರಿ ಕೈಯಾಗ ಡಾಕ್ಯುಮೆಂಟ್ರಿ ಹೇಳ್ದಾನ ಪ್ರಶ್ನೆಗಳನ್ನು ಕೇಳ್ತಾರೆ. ಒಬ್ಬರ ಶಾಸಕರ ಅವರ ಶಾಸಕರ ಕೇಳಿದ ಎಬ್ಬಿಸ್ತಾರೆ, ಶಾಸಕರ ಎಬ್ಬಿಸ್ತಾರೆ. ಅವ್ರ ಶಾಸಕರು ಅನ್ನಲಿಲ್ಲ, ಮಂತ್ರಿಗಳು ಅನ್ನಲಿಲ್ಲ, ಸಂಸದರು ಯಾರೆಲ್ಲ ಹಿರಿಯರಿದ್ರು ಎಲ್ಲರೂ ಪ್ರಶ್ನೆ ಕೇಳುವಂಥ ಒಂದು ಕಾರ್ಯವನ್ನು ಅವತ್ತಿಂದ ನಾವು ಬೆಂಗಳೂರಿನಲ್ಲಿ ಜನರ ಸಭೆಯಲ್ಲಿ ಮಾಡಿದ್ರು. ಶಾಸಕರು ಎಬ್ಬಿಸಿ ಕೇಳಿ, ಶಾಸಕರು ಹೇಳಿ, ನಾವು ನಮ್ಮ ಸಂಘಟನೆ ಹೆಂಗೆ ಮಾಡ್ತೀವಿ, ನಾವು ದಿನ ಟೈಮ್ ಕೊಡ್ತೀನಿ, ಕೆಲಸ ಮಾಡ್ತಂತೆ ಹೇಳಿ, ನೀನು ಬೂತ್ ನಂಬರ್ ಕೇಳೋ, ಬೂತ್ ನಂಬರ್ ಅಂತ ಕೇಳೋ, ಅವ್ನ ಮೊಬೈಲ್ ನಂಬರ್ ತೊಗೊಂಡು 1 ನಿಮಿಷನ್ಯಾಗ ನಾವು ಏನು ಕೆಲಸ ಮಾಡಿದಾರೆ ಅನ್ನೋದು ಅಲ್ಲ ಅವ್ನು ಮುಂದೆ ಪಿಕ್ಚರ್ ತೋರಿಸೋದು. ಮನ್ ಕಿ ಬಾತ್ ನಾವು ನೋಡಿದಿವಲ್ಲೋ, ಮನ್ ಕಿ ಬಾತ್ ನಾವು ನೋಡಿದ್ರು ರಿಪೋರ್ಟಾಗಿ ಐತಿಲ್ಲೋ, ನಾವೇನು ಆ ಶಾಸಕರಿಗೆ ಮತ್ತು ಮಾಜಿ ಶಾಸಕರಿಗೆ ಕಂಟೆಂಟ್ ಮಾಡಿದಾರೆ. ಅವ್ರಿಗೆಲ್ಲ ಏನು ಮಾಡಿದ್ರು, ಒಂದು ಈ ಸರಳ ಆ್ಯಪ್ದಾಗ ಅವ್ರ ಕೆಲಸಗಳನ್ನು ಅದರೊಳಗೆ ಅಳವಡಿಸೋಕೆ ಒಂದು ಅವಕಾಶ ಮಾಡಿಕೊಟ್ಟಾರೆ. ಎಷ್ಟು ಕೆಲಸ ಮಾಡಿದಾರೆ ಅನ್ನೋದು ಅದನ್ನು ಚೆಕ್ ಮಾಡ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರಾದ್ರೆ ಈಗ ಡಿಜಿಟಲ್ ಇಂಡಿಯಾ, ಡಿಜಿಟಲ್ ನರೇಂದ್ರ ಮೋದಿಜಿಯವರ ಏನು ದೂರದೃಷ್ಟಿ ವಿಕಸಿತ ಭಾರತ್ ಏನು ಪರಿಕಲ್ಪನೆ ಏನು ಆಯ್ತಲ್ಲ, ಆ ಒಂದು ದೃಷ್ಟಿ ಒಳಗೆ ಕೆಲಸ ಮಾಡ್ತಾರೋ. ನಮ್ಮ ಪಾರ್ಟಿನೂ ಅದ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಗೆ ಬಂದ್ರಿ. ಮತ್ತು ಈಗ ಎಡದ
ಯಾರ್ಯಾರಿಗೆ ಅಪ್ಲೋಡ್ ಮಾಡಿರಲ್ಲ ಅವ್ರನ್ನ ಅಪ್ಲೋಡ್ ಮಾಡ್ರಿ, ಇನ್ನು ಯಾರು ಮಾಡಿಲ್ಲ ಅವರು ಇನ್ನೊಂದು ಈ ಕಾರ್ಯಕ್ರಮ ಮುಗಿದ ನಂತರ ಮತ್ತು ಅದನ್ನ ವಿಷಯ ಯಾರು ಅಂದ್ರೆ ಆಗಿಲ್ಲ ಅಂದ್ರೆ ಹುಡುಗರ ತಿಳಿದವ್ರ ಅವ್ರ ಕಡೆಯಿಂದ ಮಾಡಿಸ್ಕೊಂಡು ನಾವು ಸರಳ ಡೌನ್ ಮಾಡ್ತೀವಿ. ಬರುವಂಥ ದಿನಮಾನಗಳಲ್ಲಿ ಅಚ್ಚುಕಟ್ಟಾಗಿ ಪಾರ್ಟಿ ಸಂಘಟನೆ ನೋಡೋಣ. ಇದು ಪಾರ್ಟಿ ಯಾರೋ ಒಬ್ಬ ವ್ಯಕ್ತಿ ಪಾರ್ಟಿ ಅಲ್ಲ, ಇದು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಾರ್ಟಿ ಐತಿ. ಇಲ್ಲಿ ಎಲ್ಲರೂ ಕಾರ್ಯಕರ್ತರ, ನಾವೇನು ನಾಯಕರು ಅಂತ ಹೇಳಿ ಅಂತೇಳಿ ನಾವೇನು ನಾಯಕರಲ್ಲ, ನಿಮ್ಮ ನಾವು ಕಾರ್ಯಕರ್ತರ. ಈಗ ಒಂದು ನಿಮಿಷ ಬಿಟ್ಟರೆ ನಿಮ್ಮ ಕಾರ್ಯಕರ್ತರ. ಹೀಗಾಗಿ ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಎಲ್ಲರೂ ತಿರುವಾಗಿ ಆ ಪಕ್ಷದ ಏನು ಕೊಟ್ಟಂಥ ಕೆಲಸವನ್ನು ಎಲ್ಲರೂ ಕೂಡಿ ಮಾಡೋಣ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿ ವಿನಂತಿ ಮಾಡ್ಕೊಂಡ ಮುಂದಿನ ದಿನಮಾನಗಳಲ್ಲಿ ಸಂಘಟನೆ ಕೈ ಜೋಡಿಸ್ರಿ, ನಮಗೆ ಕೈ ಬಲಪಡಿಸ್ರಿ. ಮಂಡಲ ಅಧ್ಯಕ್ಷರ ಮತ್ತು ಜಿಲ್ಲೆಗೆ ನಾವು ಪ್ರಮುಖ ಪಾತ್ರ ವಹಿಸೋಣ. ನಮ್ಮ ಎಂಕಮಡಿ ಯಾವಾಗ ಹಿಂದೆ ಉಳಿಬಾರ್ದು ಅಂತ ಒಂದು ಕಳಕಳಿ ವಿನಂತಿ ಮಾಡ್ಕೊಂಡ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಾರ. ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸುತ್ತೇನೆ. ಜೈ ಹಿಂದ್.